ಪ್ಯಮಿತರತ್ರ ಅಂತ ಸೂತ್ರದ ಪಾಠ. ಇಲ್ಲಿ ಇತರತ್ರ ಅಂದರೆ ಅನ್ಯಸ್ಮಿನ್ ಕಾಲೇ, ಬೇರೆಯ ಕಾಲದಲ್ಲಿ. ವೃತ್ತಿ ಸಾರೂಪ್ಯಂ, ಸಾರೂಪ್ಯ ಅಂದರೆ ಸರೂಪ, ಅದೇ ರೂಪವನ್ನು ಪಡ್ಕೊಳ್ಳೋದು ಸ್ವರೂಪ. ಅದರ ಅಬ್ಸ್ಟ್ರಾಕ್ಟ್ ಫಾರ್ಮು ಸಾರೂಪ್ಯ, ವೃತ್ತಿಗಳ ರೂಪವನ್ನೇ ಪಡ್ಕೊಳ್ಳುತ್ತೆ ಅಂತ. ವೃತ್ತಿ ಸಾರೂಪ್ಯಂ ಇತರತ್ರ. ಇತರತ್ರ ಅಂದ್ರೆ ಏನು? ಬೇರೆ ಕಾಲದಲ್ಲಿ ಅಂದ್ರೆ ಏನು? ಇತರತ್ರ ಅಂದ್ರೆ ಬೇರೆ ಕಾಲದಲ್ಲಿ, ಬೇರೆ ಕಡೆ, ಅದು ಬಿಟ್ಟು ಬೇರೆ ಆಗಿ ಅಂತನ್ನೋ ಅರ್ಥ. ಇದರಲ್ಲಿ ಮೊದಲನೇ ಸೂತ್ರದಲ್ಲಿ ಮೊದಲು ಯೋಗವನ್ನ ಡಿಫೈನ್ ಮಾಡ್ತಾ ಚಿತ್ತವೃತ್ತಿ ನಿರೋಧ ಅಂತ ಹೇಳಿದ್ರು. ಆ ನಿರೋಧ ಆದಾಗ ತದಾ, ಮುಂದಿನ ಸೂತ್ರದಲ್ಲಿ ತದಾ ಅಂತನ್ನೋ ಪದ ಪ್ರಯೋಗ ಮಾಡಿದ್ರು. ತದಾ ಅಂದ್ರೆ ಆಗ, ಆ ಕಾಲದಲ್ಲಿ. ಆ ಕಾಲದಲ್ಲಿ ಏನಾಗುತ್ತೆ? ಸಮಾಧಿಯಲ್ಲಿ ದ್ರಷ್ಟು ಸ್ವರೂಪೇ ಅವಸ್ಥಾನಂ. ಈ ಪುರುಷ ಅಥವಾ ಚಿತ್ತ ತನ್ನ ಸ್ವಭಾವದಲ್ಲಿ ತಾನಿರುತ್ತೆ, ತನ್ನ ನೆಲೆಯಲ್ಲಿ ತಾನಿರುತ್ತೆ, ತನ್ನಲ್ಲಿ ತಾನಿರುತ್ತೆ. ಬಹಿರ್ಮುಖ ಪ್ರವೃತ್ತಿ ಅಂತ ಅದಕ್ಕಿರೋಲ್ಲ ಅಂತ ಹಿಂದಿನ ಸೂತ್ರದಲ್ಲಿ ಹೇಳಿದರು. ಅನ್ಯತ್ರ ಅಂದ್ರೆ ಅದಲ್ಲದೆ, ಸಮಾಧಿಯ ಕಾಲ ಅಲ್ಲದೆ ಬೇರೆಯ ಕಾಲದಲ್ಲಿ. ಬೇರೆಯ ಕಾಲವನ್ನು ವ್ಯುತ್ಥಾನ ದಶ ಅಂತ ಕರಿತೀವಿ ನಾವು. ವ್ಯುತ್ಥಾನ ಅಂದ್ರೆ ಬಹಿರ್ಮುಖ ಪ್ರವೃತ್ತಿ. ಇವನು ದೇಹ ಇಂದ್ರಿಯಗಳು ಮನಸ್ಸನ್ನು ಪಡ್ಕೊಂಡಿದ್ದಾಗ ಇವನಿಗೆ ಬೇರೆ ಬೇರೆ ಸಂಬಂಧ ಇರೋದರಿಂದ, ಬಹಿರ್ಮುಖ ಪ್ರವೃತ್ತಿ ಇರೋದರಿಂದ ಇವನು ಯಾವಾಗಲೂ ಸಮಾಧಿಯಲ್ಲಿರೋದು ಸಾಧ್ಯ ಇಲ್ಲ. ಆದ್ದರಿಂದ ವ್ಯುತ್ಥಾನ ದಶ ಅಂದ್ರೆ ಏನು? ಸಮಾಧಿ ಇಲ್ಲದೇ ಇರತಕ್ಕಂಥ ಕಾಲದಲ್ಲಿ, ಸಮಾಧ್ಯನ್ಯತ್ರ ಕಾಲೇ ವೃತ್ತಿ ಸಾರೂಪ್ಯಂ ಅಂದ್ರೆ ಆಗ ಚಿತ್ತ ಹೇಗಿರುತ್ತೆ? ತನ್ನಲ್ಲಿ ತಾನಿದ್ದಾಗ ಚಿತ್ತ ಬೇರೆ ಪ್ರವೃತ್ತಿ ಇಲ್ಲದೆ ಇರುತ್ತೆ. ಅದಲ್ಲದೆ ಇದ್ದಾಗ ಅಂದ್ರೆ ಬೇರೆ ವಿಷಯಗಳು ಇದಕ್ಕೆ ಪ್ರವೃತ್ತವಾದಾಗ, ಗುಣಗಳ ಅಧಿಕಾರದಿಂದ ಸತ್ವ ರಜಸ್ಸು ತಮಸ್ಸು ಅಂತ ಬಂದಾಗ ಚಿತ್ತ ಆ ರೂಪವನ್ನು ಪಡ್ಕೊಳ್ಳುತ್ತೆ. ನಾನು ನನ್ನ ಪಾಡಿಗೆ ನಾನಿದ್ದಾಗ ಒಂದು ರೀತಿಯಾಗಿ ಶಾಂತ, ಯಾರೋ ಬಂದೇನೋ ಕೇಳಿದ್ರು, ಮನಸ್ಸು ಏನಾಗುತ್ತೆ, ಚಿತ್ತ ಏನಾಗುತ್ತೆ, ಆ ಕಡೆ ಹೋಗುತ್ತೆ. ಅವ್ರು ಕೇಳಿದ ಪ್ರಶ್ನೆ ಮನಸ್ಸಿನಲ್ಲಿ ಆ ಒಂದು ಆಕಾರವನ್ನು ತಳ್ಕೊಳ್ಳುತ್ತೆ. ಅದಕ್ಕೆ ಉತ್ತರವನ್ನು ಹೇಳುವಂತಹ ಪ್ರಮೇಯ ಬರುತ್ತೆ. ಅಂದ್ರೆ ಏನು? ಆ ಮೊದಲಿದ್ದ ಸ್ಥಿತಿ ಹೋಯಿತು, ಆ ಮೊದಲಿದ್ದ ಸ್ಥಿತಿ ಹೋಯಿತು. ಇದು ವೃತ್ತಿ ಸಾರೂಪ್ಯ. ನಾವು ಏನನ್ನು ನೋಡ್ತೀವೋ ಅದರ ಆಕಾರ ಮನಸ್ಸಿಗೆ ಬರುತ್ತೆ, ಏನನ್ನು ಕೇಳ್ತೀವೋ ಮನಸ್ಸಿನ ಆಕಾರ ಅದಕ್ಕೆ ಬರುತ್ತೆ. ಹೀಗೆ ವೃತ್ತಿ ಸಾರೂಪ್ಯಂ ಇತರತ್ರ ಅಂತನ್ನೋ ಸೂತ್ರದಲ್ಲಿ ಸಾಮಾನ್ಯವಾದ ನೆಲೆಯನ್ನು ಹೇಳ್ತಾ ಇದ್ದಾರೆ. ಒಂದನೇ ಸೂತ್ರದಲ್ಲಿ ಮೊದಲು ಯೋಗದ ಲಕ್ಷಣವನ್ನು ಹೇಳಿ, ಯೋಗ ಅಂದ್ರೆ ಏನು ಅಂತ ಹೇಳಿದ್ರು. ಈ ಯೋಗದ ಫಲ ಏನು ಅಂದ್ರೆ ಅದನ್ನ ಮೂರನೇ ಸೂತ್ರದಲ್ಲಿ ಹೇಳಿದ್ರು. ಸದಾ ದೃಷ್ಟು ಸ್ವರೂಪೇ ಅವಸ್ಥಾನಂ. ಅದು ಬಿಟ್ಟು ಬೇರೆ ಕಾಲದಲ್ಲಿ ಚಿತ್ತ ಹೇಗಿರುತ್ತೆ ಅಂದ್ರೆ ಸಾರೂಪ್ಯಂ ಇತರತ್ರ. ಯಾವ್ಯಾವ ಗುಣಗಳು ಬರುತ್ತೋ, ಯಾವ್ಯಾವ ವೃತ್ತಿಗಳು ಬರುತ್ತೋ ಆ ಆಕಾರವನ್ನು ತಳ್ಕೊಳ್ಳುತ್ತೆ. ಹೀಗೆ ತಳ್ಕೊಂಡ್ರೆ ಏನಾಯಿತು? ತಳ್ಕೊಳ್ಳಿ, ಚಿತ್ರ ಇರೋದೇ ಬೇರೆ ಬೇರೆ ರೂಪಗಳನ್ನು ತಳ್ಕೊಳ್ಳೋದಕ್ಕೆ. ತಳ್ಕೊಳ್ಳಿ, ನಿಮ್ಮದೇನಾದಕ್ಕೆ ಅಭ್ಯಂತರ ಏನು ಅಂದ್ರೆ, ಇದು ವೃತ್ತಯ ಪಂಚತಯ್ಯ ಕ್ಲಿಷ್ಟಾ ಅಕ್ಲಿಷ್ಟಾ. ಎಲ್ಲ ವೃತ್ತಿಗಳು ನಮಗೆ ಅನುಕೂಲವಾಗಿರುತ್ತೆ ಅಂತ ಹೇಳೋದಕ್ಕೆ ಬರೋಲ್ಲ. ಕೆಲವು ವೃತ್ತಿಗಳಿಂದ ನಮಗೆ ದುಃಖ ಆಗುತ್ತೆ, ರಾಗ ದ್ವೇಷ ಮೋಹ ಇತ್ಯಾದಿಗಳಾಗುತ್ತೆ. ಕೆಲವು ವೃತ್ತಿಗಳಿಂದ ನಮಗೆ ಸಂತೋಷ ಆಗುತ್ತೆ. ಯಾತ್ರಿಂದ ನಮಗೆ ಕ್ಲೇಶ ಆಗುತ್ತೋ ಅದನ್ನು ಕ್ಲಿಷ್ಟಾಹ ಅಂತ ಕರೀತಾರೆ. ಕ್ಲಿಷ್ಟಾಹ ಅಂದ್ರೆ ಕ್ಲೇಶ ಉಳ್ಳದ್ದು. ಕ್ಲೇಶ ಅಂದ್ರೆ ನಾವು ಇಂಗ್ಲಿಷ್ನಲ್ಲಿ ಸ್ಟ್ರೈನ್, ಸ್ಟ್ರೆಸ್ ಅಂತ ಏನಂತೀವೋ ಅದಕ್ಕೆ ಸಂಸ್ಕೃತದಲ್ಲಿ ಕ್ಲೇಶ ಅಂತನೋ ಪದ. ಅದು ಒಂದು ಆಂಗ್ಸೈಟಿ ಇರ್ಬೋದು, ಒಂದು ಆತಂಕ ಇರಬಹುದು, ಒಂದು ರಾಗ ಅಂದ್ರೆ ಅತಿಯಾದ ಒಂದು ಬಯಕೆ ಇರಬಹುದು, ಅಥವಾ ಒಂದು ದ್ವೇಷ ಇರಬಹುದು, ಒಂದು ಉತ್ಸಾಹ ಇರಬಹುದು, ಅಥವಾ ನಿರುತ್ಸಾಹ, ಏನಿದ್ರೂ ಕೂಡ ಅದು ಕ್ಲಿಷ್ಟ.
ಕ್ಲಿಷ್ಟ ಅಂದ್ರೆ ವೃತ್ತಿಗಳು ಸಹಜವಾಗಿ ಚಿತ್ತದ ಸ್ವರೂಪ ಅಲ್ಲದೇ ಇರೋದರಿಂದ ಅಲ್ಲಿ ಒಂದು ಕ್ಲೇಶ ಅಂತ ಆಗಿಯೇ ಆಗುತ್ತೆ. ಅಂದ್ರೆ ನಾನು ನನ್ನ ಪಾಡಿಗೆ ನಾನಿದ್ರೆ ಕ್ಲೇಶ ಇಲ್ಲ. ಯಾರಾದರೂ ಬಂದು ಏನೋ ಒಂದು ಕೇಳಿದ್ರು, ಅದು ಮಾಡು ಅಂತಂದ್ರು, ಇದು ಮಾಡು ಅಂತಂದ್ರೆ ಕ್ಲೇಶವೇ ಅದು. ಹೀಗೆ ಈ ವೃತ್ತಿಗಳು ಎಲ್ಲವೂ ಕೂಡ ಈ ಚಿತ್ತಕ್ಕೆ ಅನುಕೂಲವಾಗಿರೋಲ್ಲ, ಚಿತ್ತಕ್ಕೆ ಪ್ರತಿಕೂಲವಾಗಿರುವಂತಹದ್ದು ಇರುತ್ತೆ. ಅದನ್ನ ಕ್ಲಿಷ್ಟ ಅಂತ ನಾವು ಕರೀತೀವಿ. ಚಿತ್ತಕ್ಕೆ ಅನುಕೂಲವಾಗಿ ಸತ್ವವೇ ಪ್ರಧಾನವಾಗಿರುತ್ತಲ್ಲ, ಇದನ್ನ ನಾವು ಅಕ್ಲಿಷ್ಟ ಅಂದ್ರೆ ನಮಗೆ ಕ್ಲೇಶವನ್ನು ಉಂಟು ಮಾಡದೇ ಇರತಕ್ಕಂಥದ್ದು. ನಾವೇನೋ ಒಂದು ಸ್ವಾಧ್ಯಾಯ ಓದ್ತೀವಿ, ಅಥವಾ ಒಂದು ಜಪ ಮಾಡ್ತೀವಿ, ಒಂದು ಯೋಗಾಭ್ಯಾಸ ಮಾಡ್ತೀವಿ, ಒಂದು ಪೂಜೆ ಮಾಡಿ, ಇವೆಲ್ಲ ಅಕ್ಲಿಷ್ಟ, ಮನಸ್ಸಿಗೇನು ತೊಂದರೆಯನ್ನು ಉಂಟು ಮಾಡುವಂಥದ್ದಲ್ಲ. ಅಥವಾ ಇನ್ನೇನೋ ಒಂದು ವ್ಯವಹಾರದಲ್ಲಿ ತೊಡಗುತ್ತೀವಿ, ಯಾವುದೋ ಒಂದು ಪ್ಲಾನ್ ಮಾಡಬೇಕಾಗತ್ತೆ, ಮತ್ತೊಂದಾಗುತ್ತೆ, ಮುಗಿದೊಂದ, ಇವೆಲ್ಲ ಕ್ಲಿಷ್ಟ. ಆದ್ರಿಂದ ಇದು ವೃತ್ತಿ ಸಾರೂಪ್ಯ ಮಿತರತ್ರ ಅಂತನ್ನೋದ್ರಲ್ಲಿ ಏನ್ ಹೇಳ್ತಾರೆ, ಬೇರೆ ಕಾಲದಲ್ಲಿ ವೃತ್ತಿಗಳ ರೂಪವನ್ನ ಚಿತ್ತ ತಾಳಿಕೊಳ್ಳುತ್ತೆ. ಚಿತ್ತ ವೃತ್ತಿಗಳಿಗೆ ವ್ಯತ್ಯಾಸ ಇಲ್ಲದೆ ಇರೋ ಹಾಗೆ ಚಿತ್ತ ಕೆಲಸ ಮಾಡುತ್ತೆ. ಹೇಗೆ ನದಿಯ ನೀರನ್ನ ಒಂದು ಪಾತ್ರೆಯಲ್ಲಿ ತಗೊಂಡ್ರೆ ಆ ಪಾತ್ರೆಯ ಸೀಮಿತವಾಗಿ ನೀರಿರುತ್ತೆ. ನದಿ ಹಾಗೆ ಅಲ್ಲಿ ಹರಿದೋಗಲ್ಲ, ಇಲ್ಲಿ ನಿಲ್ಲುತ್ತೆ, ನೆಲೆಯಾಗಿ ನಿಲ್ಲುತ್ತೆ. ಅಲ್ಲಿ ಆಕಾರ ಇರೋಲ್ಲ, ಇಲ್ಲಿ ಒಂದು ಆಕಾರ ಇರುತ್ತೆ. ಮತ್ತು ಆ ಪಾತ್ರೆಯಲ್ಲಿ ಏನಾದರೂ ಕೊಳೆ ಇದ್ರೆ ಆ ನೀರಿಗೂ ಕೊಳೆ ಅಂಟ್ಕೊಳ್ಳುತ್ತೆ, ಆ ಕೊಳೆ ಆಗುತ್ತೆ. ಅಥವಾ ಇದನ್ನೇ ಬಹಳ ಕಾಲ ಇಟ್ಟರೆ ಇದರಲ್ಲಿ ಕೊಳೆ ಆಗುವಂತಹ ಸಂಭವ ಇದೆ, ಆ ನದಿ ನೀರಿನಲ್ಲಿ ಇಲ್ಲ. ಆದ್ರಿಂದ ಚಿತ್ತ ವೃತ್ತಿ ಅಂತನೋದು ಈ ರೀತಿಯಾಗಿ ನಾವು ಗಣನೆ ಮಾಡಬೇಕು. ವೃತ್ತಿ ಇದ್ರೆ ಒಂದು ಚೌಕಟ್ಟು, ಒಂದು ಕಟ್ಟುಪಾಡು. ಮತ್ತು ಈ ವೃತ್ತಿಗಳಲ್ಲಿ ಇಲ್ಲಿ ಪಂಚತಯ್ಯಾಹ ಅಂತ ಹೇಳಿದ್ರು. ಅಂದ್ರೆ 5 ಬಗೆಯಾಗಿ ಇರುತ್ತೆ ಈ ವೃತ್ತಿಗಳು. ಕೆಲವು ಕ್ಲಿಷ್ಟ, ಕೆಲವು ಕ್ಲಿಷ್ಟ, ಆದ್ರೆ ಇವೆಲ್ಲವನ್ನು 5 ಬಗೆಯಾಗಿ ಮಾಡಬಹುದು. ಈ ವೃತ್ತಿ ಅಂತಂದ್ರೆ ಯಾವುದಾದ್ರೂ ಒಂದು ವ್ಯವಹಾರದಲ್ಲಿ ಚಿತ್ತ ತೊಡಗಿದ್ದಾಗ ವೃತ್ತಿ ಅಂತ ಹೆಸರು. ನಾವು ಎಚ್ಚೆತ್ತಿರುವಾಗ ಎಷ್ಟೊಂದು ವೃತ್ತಿಗಳಿರುತ್ತೆ, ಸಾವಿರಾರು ವೃತ್ತಿ ಇರುತ್ತೆ, ಲಕ್ಷಾಂತರ ವೃತ್ತಿ ಇರುತ್ತೆ, ಕೋಟ್ಯಂತರ ವೃತ್ತಿ ಇರುತ್ತೆ. ಇದನ್ನೆಲ್ಲ ವೃತ್ತಿ ನಿರೋಧ ಅಂತ ನೀವು ಸೂತ್ರ ಹೇಳಿದ್ರಿ ಅಂತ ಇದನ್ನೆಲ್ಲ ನಿರೋಧ ಮಾಡ್ತಾ ಕೂತ್ಕೊಳ್ಳೋದಕ್ಕಾಗತ್ತೆಯೇ? ಇಷ್ಟು ಅನೇಕವಾಗಿ ಲೆಕ್ಕಕ್ಕೆ ಬರದೇ ಇರುವಷ್ಟು ವೃತ್ತಿಗಳಿದ್ದಾಗ ಈ ಒಂದೊಂದನ್ನೂ ಕೂಡ ನಾವು ನಿರೋಧ ಮಾಡ್ತಾ ಕೂತ್ಕೊಳ್ಳೋದು ಹೇಗೆ ಅಂತ ವೃತ್ತಿ ಸಾರೂಪ್ಯ ಮಿತರತ್ರ ಅಂತನ್ನೋದರಲ್ಲಿ ಒಂದು ಸಂಶಯವನ್ನು ಹೇಳ್ತಾರೆ. ಅನಂತಾವೃತ್ತಯ, ಈ ವೃತ್ತಿಗಳ ಲೆಕ್ಕ ಮಾಡೋಕ್ಕಾಗತ್ತೆಯೇ ನಮಗೆ? ಇಷ್ಟೊಂದು ಅನಂತವಾಗಿರುತ್ತೆ, ಅಂದ್ರೆ ಕೊನೆ ಇಲ್ಲದೆ ವೃತ್ತಿಗಳಿರುತ್ತೆ. ಮತ್ತು ವೃತ್ತಿ ಇಲ್ಲದೆ ಇರುವಂತಹ ಕಾಲವೇ ಇಲ್ಲ, ಎಲ್ಲ ಕಾಲದಲ್ಲೂ ವೃತ್ತಿಗಳಿದ್ದೇ ಇರುತ್ತೆ. ನಾವು ಏನು ಮಾಡಿದ್ರೂ ಒಂದು ವೃತ್ತಿಯೇ, ಮಲಕೊಂಡಿದ್ದಾಗಲೂ ಒಂದು ವೃತ್ತಿಯೇ, ಕೂತ್ಕೊಂಡಿದ್ದಾಗ ವೃತ್ತಿ, ಊಟ ಮಾಡ್ತಾ ಇದ್ದಾಗ ವೃತ್ತಿ, ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದ ಈ ವೃತ್ತಿ ಅನುಸ್ಯೂತವಾಗಿರುತ್ತೆ ಅಂತ ಅನಂತವಾಗಿರೋದು ಒಂದು. ಎರಡನೇದು, ಈ ವೃತ್ತಿಗಳ ಸ್ವಭಾವ ಏನೋ ಅದಕ್ಕೊಂದು ಉದಯ ಮೇಲೆ ಬರುತ್ತೆ. ಯಾವುದೋ ಒಂದು ವಿಷಯ, ನೀವೇನೋ ಒಂದು ಪ್ರಶ್ನೆ ಕೇಳಿದ್ರಿ, ಮನಸ್ಸು ಆ ರೂಪವನ್ನು ತಿಳ್ಕೊಳ್ಳುತ್ತೆ, ಉತ್ತರ ಹೇಳಿ ಆಯಿತು, ಆ ರೂಪ ಹೊರಟೋಗುತ್ತೆ. ಒಂದೊಂದು ವೃತ್ತಿಯೂ ಕೂಡ ಉದಯ ವ್ಯಯ, ಅದು ಏರುತ್ತೆ ಇಳಿಯುತ್ತೆ, ಹುಟ್ಟುತ್ತೆ ನಾಶವಾಗುತ್ತೆ. ಹೀಗೆ ಎಲ್ಲಾ ವೃತ್ತಿಗಳಿಗೂ ಕೂಡ ಉದಯ ವ್ಯಯ ಅಂತ ಒಂದು ಲಕ್ಷಣ ಇದೆ. ಅದು ಮೇಲೆ ಬರೋದು, ಕೆಳಗೆ ಹೋಗೋದು, ಇದು ವೃತ್ತಿ ಅಂತನ್ನೋದ್ರಲ್ಲಿ ಸಹಜವಾಗಿಯೇ ಇರುತ್ತೆ. ಈ ಸಹಜವಾಗಿರುವಾಗ ಈ ನಿರೋಧ ಅಂತನ್ನೋದನ್ನ ಎಲ್ಲಿ ಹೇಳೋದು? ಅಂದ್ರೆ ಉದಯ ಕಾಲದಲ್ಲಿ ನಿರೋಧ ಮಾಡೋದು ಅಥವಾ ಅಂತ್ಯಕಾಲದಲ್ಲಿ ನಿರೋಧ ಮಾಡೋದು. ಕೆಲವು ವೃತ್ತಿಗಳು ನಾವು ನಿರೋಧ ಮಾಡದೇನೆ ತಾನೇ ಹೊರಟೋಗುತ್ತಲ್ಲ, ಅದರ ನಿರೋಧದ ಅಗತ್ಯ ಏನು? ಯಾವ ವೃತ್ತಿಯೂ ಕೂಡ ಕ್ಷಣಭಂಗಾವಸಾಯಿ ಅಂತಂತಾರೆ. ಒಂದು ಕ್ಷಣ ಇರುತ್ತೆ, ಉತ್ಪತ್ತಿ ಕ್ಷಣ ಒಂದು, ಸ್ಥಿತಿ ಕ್ಷಣ ಒಂದು, ಲಯ ಕ್ಷಣ ಇನ್ನೊಂದು, ತ್ರಿಕ್ಷಣ, 3 ಕ್ಷಣಗಳಲ್ಲಿ ಒಂದು ವೃತ್ತಿ ಇರುತ್ತೆ. ತಿರುಗಿ ಆದ್ಮೇಲೆ ಇನ್ನೊಂದು ವೃತ್ತಿ ಬರುತ್ತೆ. ಇದು ನಾಶವಾಯಿತು ಅಂದ್ರೆ ಅದು ಇನ್ನೊಂದಕ್ಕೆ ದಾರಿ ಮಾಡಿಕೊಡುತ್ತೆ, ಅದಿರುತ್ತೆ, ಅದು ಹೋಗುತ್ತೆ, ಇನ್ನೊಂದಕ್ಕೆ ದಾರಿ ಮಾಡಿಕೊಡುತ್ತೆ. ಇದು ಬೀಜ ವೃಕ್ಷ ನ್ಯಾಯದಿಂದ
ಇದು ಒಂದು ಬೀಜ, ಅದರಿಂದ ಒಂದು ಮರ ಬರುತ್ತೆ, ಮರದಲ್ಲಿ ಒಂದು ಬೀಜ ಬರುತ್ತೆ, ಆ ಬೀಜವನ್ನು ಹುಟ್ಟಾಕ ಒಂದು ಮರ ಬರುತ್ತೆ. ಈ ಬೀಜ ವೃಕ್ಷ ನ್ಯಾಯದಿಂದ ಸಂತಾನ ಅಂತ ಒಂದಾಗ, ಸಕ್ಸೆಷನ್ ಅಂತ ಒಂದಾಗುತ್ತೆ. ಇದು ನಮ್ಮ ಹಿಡಿತಕ್ಕೆ ಬರೋದು ಹೇಗೆ? ಒಂದು ಅನಂತ ಅಂತ ಒಂದು, ಇದು ಎರಡನೇದು ತ್ರಿಕ್ಷಣಾವಸ. ಈ 3 ಕ್ಷಣದಲ್ಲಿ ಇದಿರುತ್ತೆ. ನಾವು ನಿರೋಧ ಮಾಡೋದು ಯಾವಾಗ? ಎಲ್ಲಿ ನಿರೋಧ ಮಾಡಿದ್ರೆ ಆ ವೃತ್ತಿ, ಅಥವಾ ಒಂದು ವೃತ್ತಿಯನ್ನು ನಿರೋಧ ಮಾಡಿದ್ರಿ ನೀವು, ಇನ್ನೊಂದು ವೃತ್ತಿ ಪಾಡು, ನೀವು ಎಲ್ಲ ವೃತ್ತಿಯನ್ನು ನಿರೋಧ ಮಾಡೋಕ್ಕಾಗೋಲ್ಲ. ಮತ್ತು ಆ ವೃತ್ತಿಯ ಸ್ವರೂಪ ಏನು ಅಂತ ಗೊತ್ತಿರದೆ ನಿರೋಧ ಮಾಡೋದು ಹೇಗೆ ನಾವು? ಯಾಕಂದ್ರೆ ಮುಂದಿನ ಸೂತ್ರದಲ್ಲಿ ಹೇಳಿದ್ರಿ ಕ್ಲಿಷ್ಟಾಹ ಅಕ್ಲಿಷ್ಟಾಹ. ಕ್ಲಿಷ್ಟವಾದದ್ದನ್ನು ನಿರೋಧ ಮಾಡಬೇಕು, ಅಕ್ಲಿಷ್ಟವಾದದ್ದನ್ನು ಯಾಕೆ ನಿರೋಧ ಮಾಡಬೇಕು? ಮನುಷ್ಯನ ಜೀವನದಲ್ಲಿ ವೃತ್ತಿಗಳು ಇಲ್ಲದೇನೆ ಇರೋದು ಸಾಧ್ಯ ಇಲ್ಲ ನಮಗೆ. ಇವಾಗ ಎಷ್ಟು ತರ ಸ್ವರೂಪ ವ್ಯವಸ್ಥಾನ ಎಷ್ಟು ಹೊತ್ತಿರೋದಕ್ಕೆ ಸಾಧ್ಯ ನಮಗೆ? ಅದು ಒಂದು ಸೀಮಿತವಾದ ಅವಧಿಯಲ್ಲಿ ಮಾತ್ರ ಸಮಾಧಿ ಅಂತ ಇರಬಹುದು. ಮಿಕ್ಕಾದ ಕಾಲದಲ್ಲಿ ನಾವು ವ್ಯವಹಾರ ಮಾಡಲೇಬೇಕಾಗುತ್ತೆ, ಊಟ ಮಾಡಬೇಕಾಗುತ್ತೆ, ತಿಂಡಿ ಮಾಡಬೇಕಾಗುತ್ತೆ, ಮಿಕ್ಕಾದ ಕೆಲಸಗಳು ಮಾಡಬೇಕಾಗುತ್ತೆ. ಇದಕ್ಕೆಲ್ಲ ವೃತ್ತಿಗಳು ಬೇಕೇ ಬೇಕು. ಈ ವೃತ್ತಿಗಳಲ್ಲಿ ಕ್ಲಿಷ್ಟಾಹ ಅಕ್ಲಿಷ್ಟಾಹ 2 ಥರ ಇದೆ. 2 ಥರ ಇದ್ರೆ ಅಕ್ಲಿಷ್ಟವಾದದ್ದನ್ನು ಮಾತ್ರ ಉಳಿಸ್ಕೊಂಡು ನಾವು ಕ್ಲಿಷ್ಟವಾದದ್ದನ್ನು ನಿರೋಧ ಮಾಡತಕ್ಕದ್ದು ಅಂತ ಆಯಿತು. ಅದು ಇನ್ಫ್ಲುಯೆನ್ಸ್ ಆಯಿತು. ನೀವು ನಿರೋಧ ಮಾಡಲೇಬೇಕು. ವೃತ್ತಿ ನಿರೋಧ, ಚಿತ್ತವೃತ್ತಿ ನಿರೋಧ, ಯೋಗ ಅಂತ ಲಕ್ಷಣ ಹೇಳಿದ ಮೇಲೆ ವೃತ್ತಿಗಳನ್ನು ನಿರೋಧ ಮಾಡಲೇಬೇಕು ಅಂತಾಯಿತು. ನೀವು ಮುಂದಿನ ಸೂತ್ರದಲ್ಲಿ ಹೇಳ್ತೀರಿ ವೃತ್ತಿಗಳನ್ನು ಎಲ್ಲ ನಿರೋಧ ಮಾಡಬೇಕಾಗಿಲ್ಲ, ಕ್ಲಿಷ್ಟವಾದದ್ದನ್ನು ಮಾತ್ರ ನಿರೋಧ ಮಾಡಬೇಕು. ಅಂದ್ರೆ ಏನು? ಫಸ್ಟ್ ಪ್ರಾವಿಷನ್ ಏನು? ವೃತ್ತಿಗಳ ನಾಶ ಅಂತ ಸಾಧ್ಯ ಇಲ್ಲ, ವೃತ್ತಿಗಳ ನಿರೋಧ ಮಾಡಬೇಕಷ್ಟೇನೆ, ನಾಶ ಮಾಡೋದು ಸಾಧ್ಯ ಇಲ್ಲ. 2ನೇ ಪೊಸಿಷನ್ ಏನು? ಎಲ್ಲ ವೃತ್ತಿಗಳನ್ನು ನೀವು ನಿರೋಧ ಮಾಡೋದು ಸಾಧ್ಯ ಇಲ್ಲ. ಯೋಗದ ಲಕ್ಷಣ ನಿರೋಧ ಅಂತಿದ್ರೂ ಕೂಡ ನೀವು ಎಲ್ಲವನ್ನೂ ನಿರೋಧ ಮಾಡೋದಾಗೋಲ್ಲ. ಯಾವುದು ಕ್ಲಿಷ್ಟವೋ, ಅಂದ್ರೆ ಯಾವುದು ಕ್ಲೇಶಕ್ಕೆ ಕಾರಣವಾಗುತ್ತೋ ಆ ವೃತ್ತಿಗಳನ್ನು ನಿರೋಧ ಮಾಡಿ. ಕ್ಲೇಶಕ್ಕೆ ಕಾರಣ ಆಗದೇ ಇರುವಂತಹ ವೃತ್ತಿಗಳು ಇದ್ದುಕೊಳ್ಳಿ, ಅದನ್ನ ನೀವು ನಿರೋಧ ಮಾಡಬೇಕಾದ ಅಗತ್ಯ ಇಲ್ಲ. ಅದನ್ನೂ ನೀವು ನಿರೋಧ ಮಾಡಿದ್ರೆ ಜೀವನ ವ್ಯಾಪಾರವೇ ನಡೆಯೋಲ್ಲ. ಆದ್ದರಿಂದ ಇಲ್ಲಿ ಈ ಸೂತ್ರದಲ್ಲಿ ಅದನ್ನ ಒಂದು ಲಿಮಿಟೇಷನ್ಸ್ ಹೇಳ್ತಾ ಹೋಗ್ತಾರೆ. ಇಲ್ಲಿ ನಾವು ಯಾವುದನ್ನು ಸಾಧ್ಯ, ಯಾವುದು ನಮಗೆ ಅಸಾಧ್ಯ, ಇದನ್ನೇ ಹೇಳೋದು ಯೋಗ. ಯೋಗದಲ್ಲಿ ಶಾಸ್ತ್ರದ ಉದ್ದೇಶ ಸಾಧ್ಯವಾದದ್ದನ್ನು ಹೇಳಬೇಕೇ ವಿನಃ ಅಸಾಧ್ಯವಾದದ್ದನ್ನು ಹೇಳಬಾರದು. ಇವಾಗ ಯಾರೋ ಆಯುರ್ವೇದ ವೈದ್ಯದಲ್ಲಿ ಏನೋ ಒಂದು ಔಷಧಿ ಕೊಟ್ಟು ಇದನ್ನು ತಗೊಳ್ಳಿ, ಇದು ತಗೊಂಡ್ರೆ ನೀವು ಕಾಯಿಲೆ ಗುಣ ಆಗುತ್ತೆ. ಆದರೆ ಇದನ್ನು ಹೇಗೆ ತಗೊಳ್ಬೇಕು ಅಂದ್ರೆ ಇದನ್ನು ಹುಲಿ ಹಾಲಿನಲ್ಲಿ ಅನುಪಾನವಾಗಿ ತಗೊಳ್ಳಿ. ಅದು ಹೇಗೆ ಸಾಧ್ಯ? ಹುಲಿ ಹಾಲಿನಲ್ಲಿ ಹುಲಿ ಹಾಲು ಸಿಗೋದು ಹೇಗೆ? ಔಷಧಿ ಏನೋ ಕೊಟ್ಬಿಟ್ಟ, ಇವರು ದ್ರವ್ಯ ಕೊಟ್ಟ, ಹುಲಿ ಹಾಲದಲ್ಲಿ ತಗೊಳ್ಳಿ ಇದನ್ನಾದ್ರೆ ಅವತ್ತು ಎಲ್ಲಿ ತಗೊಳ್ಳೋದು? ಇದು ಹೀಗೆ ಅಸಾಧ್ಯವಾದದ್ದನ್ನ ಮಾಡುವಂಥದ್ದು ಶಾಸ್ತ್ರ ಯಾರು ಹೇಳ್ತಾರೆ? ಅದರಿಂದ ಶಾಸ್ತ್ರದ ವೈಯರ್ಥ್ಯ ಅಂದ್ರೆ ಯೂಸ್ಲೆಸ್ನೆಸ್ ಆಫ್ ಶಾಸ್ತ್ರ ಅದಾಗಬಾರದು. ಸುಮ್ಮನೆ ಚಿತ್ತವೃತ್ತಿ ನಿರೋಧ ಅಂತ ಮೊದಲೇ ಹೇಳಿದ್ವು, ಆದರೆ ಅದರಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡಿ. ಪೂರ್ತಿ ನಿರೋಧ ಮಾಡೋದು ಸಾಧ್ಯ ಇಲ್ಲ, ಮಾಡಬೇಡಿ. ಅದರಲ್ಲೂ ಕ್ಲಿಷ್ಟಾಹ ಅಕ್ಲಿಷ್ಟಾಹ ಅಂತ ಇದೆ. ಮತ್ತೆ ಕ್ಲಿಷ್ಟಾಹ ಅಕ್ಲಿಷ್ಟಾಹ ಅಂತ 2 ಇದ್ದು ಅನಂತವಾಗಿ ವೃತ್ತಿಗಳಿದ್ರೆ ನಾವು ಎಲ್ಲಾ ವೃತ್ತಿಗಳನ್ನು ಹೇಗೆ ನಿರೋಧ ಮಾಡೋದು ಅಂದ್ರೆ ಪಂಚತಯ್ಯ. ಇಷ್ಟೊಂದು ಲಕ್ಷಾಂತರ ವೃತ್ತಿಗಳಿದ್ರೂ ಕೂಡ ಅದನ್ನೆಲ್ಲ ಪರಿಶೀಲನೆ ಮಾಡಿ ಯೋಗದಲ್ಲಿ ಏನು ಹೇಳಿದೆ, 5 ರೀತಿಯಾಗಿ ಈ ವೃತ್ತಿಗಳಿರುತ್ತೆ. ಈ 5 ರೀತಿಯಾದ ವೃತ್ತಿಗಳನ್ನ ನೀವು ತಿಳ್ಕೊಂಡು ಇದು ಇದಕ್ಕೆ ಸಂಬಂಧಪಟ್ಟಿದ್ದು, ಇದಕ್ಕೆ ಸಂಬಂಧಪಟ್ಟಿದ್ದು, ಇದಕ್ಕೆ ಸಂಬಂಧಪಟ್ಟಿದ್ದು ತಿಳ್ಕೊಂಡ್ರೆ ಆ ತಿಳ್ಕೊಳ್ಳೋದೇ ನಿರೋಧಕ್ಕೆ ಸಹಾಯವಾಗುತ್ತೆ. ತಿಳ್ಕೊಳ್ಳದೆ ಇದಕ್ಕೆ ನೀವು ನಿರೋಧ ಮಾಡೋದಾಗೋಲ್ಲ. ಆದ್ರಿಂದ ನೀವು ಕಾಯಿಲೆ ಏನೋ ಅಂತ ತಿಳ್ಕೊಳ್ಬೇಕು, ತಿಳ್ಕೊಂಡ ಮೇಲೆ ಅದಕ್ಕೆ ವೈದ್ಯ ಏನು ಮದ್ಯ ಏನು ಅಂತ ಹೇಳ್ಬೇಕು. ಆದ್ರಿಂದ ವೃತ್ತಿಗಳನ್ನು ತಿಳ್ಕೊಳ್ಬೇಕು ನೀವು. ಆ ತಿಳ್ಕೊಳ್ಳೋದು ಹೇಗೆ ಅಂದ್ರೆ ಈ 5 ರೀತಿಯಾಗಿ ವೃತ್ತಿಗಳಿರುತ್ತೆ. ಅಂದ್ರೆ 5 ರೀತಿಯಾಗಿರುತ್ತೆ, 6 ಇರೋಲ್ವೋ ಅಥವಾ 4 ಇರೋಲ್ವೋ ಅಂದ್ರೆ ಹಾಗಲ್ಲ. ಎಲ್ಲಾ ವ್ಯವಹಾರದಲ್ಲಿ ಇರೋದನ್ನೆಲ್ಲ ಗಮನಿಸಿ ನಾವು 5 ಅಂತ ಸ್ಥೂಲವಾಗಿ ವಿಭಾಗ ಮಾಡಿದ್ದೀವಿ. ಇದು ತಿಳ್ಕೊಳ್ಳೋದಕ್ಕೆ ಮಾತ್ರವೇ ಹೊರತು ನಿರೋಧ ಮಾಡೋದಕ್ಕಲ್ಲ. ಆದ್ರೆ ವೃತ್ತಿಗಳು ಏನು ಅಂತ ನಾವು ತಿಳ್ಕೊಳ್ಬೇಕಾದ್ರೆ 5 ಥರ.
ಪಂಚತಯ್ಯ ಕ್ಲಿಷ್ಟ ಅಕ್ಲಿಷ್ಟ ಅಂತ 5ನೇ ಸೂತ್ರ. ಮುಂದೆ ಈ 5 ಯಾವ್ಯಾವುದು ಅಂತ ಹೇಳ್ತಾರೆ. ಈ 5 ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ, ಸ್ಮೃತಯ ಅಂತ ಮುಂದಿನ ಸೂತ್ರ. ಪ್ರಮಾಣ ಅಂದರೆ ನಾವು ನಮ್ಮ ಇಂದ್ರಿಯಗಳನ್ನು ಬಳಸಿಯೋ ಮನಸ್ಸನ್ನು ಬಳಸಿಯೋ ಏನನ್ನು ತಿಳ್ಕೊಳ್ತೀವೋ ಇದು ಪ್ರಮಾಣ. ಪ್ರಮಾಕರಣಂ ಪ್ರಮಾಣಂ. ಪ್ರಮಾ ಅಂದರೆ ಸರಿಯಾದ ತಿಳುವಳಿಕೆ, ಕರೆಕ್ಟ್ ನಾಲೆಡ್ಜ್, ಇದು ಪ್ರಮಾ ಅಂತ ಕರೀತಾರೆ. ಇದಕ್ಕೆ ನಾವು ಏನು ಬೇಕೋ, ಯಾವ ಪ್ರಮಾಣ ಅಂದರೆ ಮೀನ್ಸ್, ಇದನ್ನು ತಿಳ್ಕೊಳ್ಳೋದಕ್ಕೆ ದಾರಿ ಯಾವುದು, ನೆರವಾಗೋದು ಯಾವುದು, ಸಹಾಯ ಯಾವುದು, ಇದನ್ನು ಪ್ರಮಾಣ ಅಂತ ಕರೀತೀವಿ. ಈ ಪ್ರಮಾಣ ನಮ್ಮಲ್ಲಿ ಏನೋ ಇಂದ್ರಿಯಗಳು ಪ್ರಮಾಣ. ಕಣ್ಣಿಂದ ನಾವು ಏನು ನೋಡ್ತೀವೋ ಸರಿಯಾಗಿ ತಿಳ್ಕೊಳ್ತೀವಿ, ನಾವು ಕಿವಿಯಿಂದ ಏನು ಕೇಳ್ತೀವೋ ಸರಿಯಾಗಿ ತಿಳ್ಕೊಳ್ತೀವಿ, ಮೂಗಿನಿಂದ ಒಂದು ವಾಸನೆ ನೋಡಿದ್ರೆ ಸರಿಯಾಗಿ ತಿಳ್ಕೊಳ್ತೀವಿ. ಇಂದ್ರಿಯಗಳಿಂದ ನಾವು ಏನನ್ನು ಪಡ್ಕೊಳ್ತೀವೋ ಇದು ಪ್ರಮಾ, ಕರೆಕ್ಟ್ ನಾಲೆಜ್, ಸರಿಯಾದ ತಿಳುವಳಿಕೆ. ಇದನ್ನ ಪ್ರತ್ಯಕ್ಷ ಅಂತ ಕರೀತಾರೆ. ಪ್ರತ್ಯಕ್ಷ ಅಂದ್ರೆ ಅಕ್ಷಂ ಅಕ್ಷಂ ಪ್ರತಿ. ಅಕ್ಷ ಅಂದ್ರೆ ಇಂದ್ರಿಯ, ಸೆನ್ಸ್ ಆರ್ಗನ್. ಇದಕ್ಕೆ ಪ್ರತಿಯೊಂದು ಇಂದ್ರಿಯಕ್ಕೂ ಯಾವುದು ಒಳಪಡುತ್ತೋ ಇದು ಪ್ರತ್ಯಕ್ಷ. ಅಂದ್ರೆ ನಾವು ಅಬ್ಸರ್ವೇಷನ್ ಅಂತ ಹೇಳಿ ಕಣ್ಣಿಂದ ನೋಡ್ತೀವಿ, ತಿಳ್ಕೊಳ್ತೀವಿ. ಇದ್ರಲ್ಲಿ ತಪ್ಪೇನಿದೆ, ಇದೊಂದು ಪುಸ್ತಕ ಅಂತ ಕಣ್ಣು ಹೇಳುತ್ತೆ, ಇದು ಪ್ರತ್ಯಕ್ಷ. ಮತ್ತೆ ಎಲ್ಲವನ್ನೂ ನಾವು ಇಂದ್ರಿಯಗಳಿಂದ ಬಳಸಿ ತಿಳ್ಕೊಳ್ಳೋಕ್ಕಾಗಲ್ಲ. ಕೆಲವೇನೋ ನಾವೆಲ್ಲ ಹೊರಗೆ ಹೋಗ್ಬೇಕಾಗತ್ತೆ, ಛತ್ರಿ ತಗೊಂಡು ಹೋಗ್ಬೇಕೋ ಬಿಡಬೇಕು, ನಾವು ಮೇಲೆ ಆಕಾಶ ನೋಡ್ತೀವಿ, ಮೋಡ ಇದ್ರೆ ಛತ್ರಿ ತಗೊಂಡು ಹೋಗ್ತೀವಿ, ಇಲ್ಲದ್ರೆ ಇಲ್ಲ. ನೀವು ಯಾಕೆ ಛತ್ರಿ ತಗೊಂಡು ಹೋಗ್ತೀರಿ ಅಂದ್ರೆ ಮೋಡ ಇದೆ, ಮಳೆ ಬರೋ ಸಂಭವ ಇದೆ. ಯಾವ್ಯಾವಾಗ ಮೋಡ ಇರುತ್ತೋ ಅವಾಗ ಮಳೆ ಬರೋದಿದೆ. ಇದೇನು ಅನುಮಾನ. ಅನುಮಾನ ಅಂದ್ರೆ ಇನ್ಫರೆನ್ಸ್. ಯಾವುದೋ ಒಂದು ನಮ್ಮ ಅನುಭವದ ಮೇಲೆ ಹೀಗಾಗಬಹುದು ಅಂತ ಇನ್ಫರೆನ್ಸ್. ಎಲ್ಲವನ್ನೂ ನಾವು ಈ ಇಂದ್ರಿಯಗಳನ್ನು ಬಳಸಿಯೇ ತಿಳ್ಕೊಳ್ಳೋಲ್ಲ, ಈ ಅನುಮಾನದಿಂದಲೂ ತಿಳ್ಕೊಳ್ತೀವಿ ನಾವು. 3ನೇದು ಅನುಮಾನವೂ ಸಾಧ್ಯ ಇಲ್ಲ. ಈ ಅಂಥ ಸಮಯದಲ್ಲಿ ಯಾರು ಅಧಿಕಾರಿಗಳು, ಯಾರು ಅಥಾರಿಟೀಸ್ ಆರ್ ಎಕ್ಸ್ಪರ್ಟ್ಸ್ ಇನ್ ದಿ ಸಬ್ಜೆಕ್ಟ್, ಇಂಥವ್ರನ್ನ ಕೇಳಿ ನಾವು ತಿಳ್ಕೊಳ್ತೀವಿ. ಇವಾಗ ನಮಗೆ ಗೊತ್ತಿಲ್ಲಪ್ಪ, ಬೇರೆಯವ್ರನ್ನ ಕೇಳಿ, ಗೊತ್ತಿರೋರನ್ನ ಕೇಳಿ ತಿಳ್ಕೊಳ್ತೀವಿ. ಇದನ್ನು ಶಬ್ದ ಅಂತ ಕರೀತಾರೆ. ಅಂದ್ರೆ ವರ್ಬಲ್ ಟೆಸ್ಟಿಮನಿ. ಈ ಕೇಳಿದ್ರಿಂದ ಯಾರೋ ಇವತ್ತು ಕೇಳೋದು ನಂಬಿಕೆ ಅಷ್ಟು ಆಪ್ತ ಅಂತ. ಆಪ್ತ ಅಂದ್ರೆ ನಮಗೆ ದ್ರೋಹ ಮಾಡೋಲ್ಲ, ನಾವು ಸುಳ್ಳು ಹೇಳೋಲ್ಲ, ಇವರು ನಮಗೆ ಮೋಸ ಮಾಡಬೇಕು ಅನ್ನೋ ಇಚ್ಛೆ ಅವ್ರಿಗಿಲ್ಲ. ನಾವು ಕೇಳಿದ್ದಕ್ಕೆ ಸರಿಯಾಗಿ ಹೇಳ್ತಾರೆ, ಇದು ಆಪ್ತ ವಚನ ಅಂತ ಅಂತಾರೆ. ಇದನ್ನು ನಾವು ನಂಬಲೇಬೇಕಾಗುತ್ತೆ. ಎಲ್ಲವನ್ನೂ ನಾವು ನೇರವಾಗಿ ತಿಳ್ಕೊಳ್ಳೋದು ಸಾಧ್ಯ ಇಲ್ಲ. ನಾವೇ ಬುದ್ಧಿಯನ್ನು ಉಪಯೋಗಿಸಿ ತಿಳ್ಕೊಳ್ಳೋದು ಸಾಧ್ಯ ಇಲ್ಲ. ಬೇರೆಯವರು ಹೇಳಿದ್ದನ್ನು ನಂಬಿಕೊಂಡು ಮುಂದಿನ ಕೆಲಸ ಮಾಡ್ತೀವಿ. ಹಾಗೆ ಇದು ಎಲ್ಲವೂ, ಈ 3ಕ್ಕೂ ಕೂಡ ಪ್ರಮಾಣ ಅಂತ ಕರೀತಾರೆ. ಪ್ರಮಾಣ ಅಂತ ಅನ್ನೋದ್ರಲ್ಲಿ ಪ್ರತ್ಯಕ್ಷವೂ ಸೇರುತ್ತೆ, ಅನುಮಾನವೂ ಸೇರುತ್ತೆ, ಆಪ್ತ ವಚನ ಅಂದ್ರೆ ವರ್ಬಲ್ ಟೆಸ್ಟಿಮನಿ ಅದು ಸೇರುತ್ತೆ. ಇದು 3 ಕೂಡಿಕೊಂಡಿದ್ದು ಇದಕ್ಕೆ ಬಾಧೆ ಇಲ್ಲದೆ ಇರೋ ಹಾಗೆ ಅವಿಸಂವಾದಿ. ಇದಕ್ಕೆ ತಪ್ಪು ಅಂತನೋದು ಇರದೇ ಇರೋ ಹಾಗೆ, ದೋಷ ಅಂತ ಇರದೇ ಇರೋ ಹಾಗೆ ಕರೆಕ್ಟ್ ನಾಲೆಡ್ಜ್, ಯಥಾರ್ಥ ಅವಬೋಧ ಅಂತ ಆಗುತ್ತೆ. ಇದು 3ರಿಂದ. ಇದು ವೃತ್ತಿಗಳಲ್ಲಿ ಮೊದಲನೇ ಟೈಪ್ ವೃತ್ತಿ. ಅಂದ್ರೆ ಏನು, ಚಿತ್ತ ಹೊರಗಿನ ವಸ್ತುಗಳನ್ನು ತಿಳ್ಕೊಳ್ಳೋದು ಅಂತಲೇ ಒಂದಿರುತ್ತೆ. ಇದು ವೃತ್ತಿಗಳಲ್ಲಿ ಒಂದು ಗುಂಪು, ಪಂಚತಯ್ಯ. ಇದರಲ್ಲಿ 1,1000 ಇರಲಿ. ನಾವು ಕಣ್ಣಿಂದ ನೋಡದೇ ಇರೋದು, ಇಂದ್ರಿಯಗಳಿಂದ ತಿಳ್ಕೊಳ್ಳೋ, ಮನಸ್ಸಿನಿಂದ ಊಹೆ ಮಾಡ್ಕೊಳ್ಳೋದು ಇದೇ ಇರಲಿ. ಆದರೂ ಇವೆಲ್ಲ ಸೇರಿಸಿ ನಾವು ತಿಳುವಳಿಕೆ, ಸರಿಯಾಗಿ ತಿಳ್ಕೊಳ್ಳೋದು ಅಂತನೋದು ಒಂದು ಗುಂಪು ವೃತ್ತಿಗಳಲ್ಲಿ. ಆಮೇಲೆ ಯಾವುದಾದರೂ ಕಾರಣದಿಂದ ನಾವು ಇಂದ್ರಿಯಗಳನ್ನು ಬಳಸಿಯೂ ಮನಸ್ಸನ್ನು ಬಳಸಿಯೂ ಸರಿಯಾಗಿ ತಿಳುವಳಿಕೆ ಆಗದೇ ಇರಬಹುದು. ಇವಾಗ ಕಣ್ಣಲ್ಲಿ ಏನೋ ಒಂದು ಕಾಮಾಲೆ ಇರುತ್ತೆ, ಒಂದು ಬಿಳಿ ಬಟ್ಟೆಯನ್ನು ನೋಡಿದ್ರೆ ಅದು ಹಳದಿ ಬಟ್ಟೆ ಇದ್ದಾಗ ಕಾಣುತ್ತೆ. ಅಂದ್ರೆ ಏನು, ಹಳದಿ ಬಟ್ಟೆ ವಾಸ್ತವವಾಗಿರೋದಲ್ಲ, ನನ್ನಲ್ಲಿ ಏನೋ ಬರ ಇರೋದ್ರಿಂದ ಅದು ಹಾಗೆ ಕಾಣುತ್ತೆ. ಇದು ವಿಪರ್ಯಯ. ವಿಪರ್ಯಯ ಅಂದ್ರೆ ತಪ್ಪು ತಿಳುವಳಿಕೆ. ಇದರಲ್ಲಿ ಒಂದು ಅನ್ಯಥಾ ಜ್ಞಾನ ಅಂತ ಅದು ಇರೋದಕ್ಕಿಂತ ಬೇರೆ ರೀತಿಯಾಗಿ ನಾವು ಕಾಣಿಸ್ಕೊಳ್ಳೋದು. ಕಣ್ಣನ್ನು ಹೀಗೆ ಹೊಚ್ಕೊಂಡ್ರೆ 2 ಚಂದ್ರ ಕಾಣ್ತಾನೆ,
ಎರಡೆರಡು ಕಾಣುತ್ತೆ. ಇದು ಎರಡೆರಡು ವಾಸ್ತವವಾಗಿ ಇರೋಲ್ಲ, ನಮ್ಮ ಏನೋ ಒಂದು ಬಾಧೆಯಿಂದ ಕಾಣುತ್ತೆ. ಅಥವಾ ಮೊಬ್ಬು ಇದ್ರೆ ಅಥವಾ ಸೂರ್ಯನ ಬೆಳಕು ಆ ಚಂದ್ರನ ಮೇಲೆ ಒಂದು ಓರಿಯಾಗಿದ್ರೆ ಎರಡೆರಡು ಚಂದ್ರ ಕಾಣುತ್ತೆ. ಇದು ವಾಸ್ತವವಾಗಿ ಇಲ್ಲದೆ ಇರೋದು ಕಾಣಿಸ್ಕೊಳ್ಳುತ್ತೆ ನಮಗೆ. ಇದೆಲ್ಲ ವಿಪರ್ಯಯ ಅಂತ ಅನಿಸ್ಕೊಳ್ಳುತ್ತೆ. ಇದರಲ್ಲಿ ಅನ್ಯಥಾ ಜ್ಞಾನ, ಅದು ಇರೋದು ಇಲ್ಲದೆ ಇರೋ ಹಾಗೆ ಕಾಣೋದು, ಇಲ್ಲದೆ ಇರೋದು ಇರೋ ಹಾಗೆ ಕಾಣೋದು, ಇದು ಮತ್ತು ಸಂಶಯ. ಇದು ಹೀಗೋ ಹಾಗೋ ಉಭಯ ಕೋಟಿ. ತಿಳುವಳಿಕೆಯಲ್ಲಿ ಸಾಧ್ಯವೋ, ಇದು ಮಾಡಿದ್ರೆ ವಾಸಿಯೋ ಅದು ಮಾಡಿದ್ರೆ ವಾಸಿಯೋ, ಹೀಗೋ ಹಾಗೋ, ಇದು ಒಂದು ವೃತ್ತಿಗಳ ಒಂದು ಗುಂಪು. ಅಂದ್ರೆ ಇಂಥದೇ ಇರುತ್ತೆ, ಬೇಕಾದಷ್ಟು ಇರುತ್ತೆ ವಿಪರ್ಯಯ, ತಪ್ಪು ತಿಳುವಳಿಕೆಗಳು. ಆಮೇಲೆ ವಿಕಲ್ಪ. ಇಲ್ಲಿ ವಿಪರ್ಯಯದಲ್ಲಿ ಹೊರಗಡೆ ಒಂದು ವಸ್ತು ಇರಬೇಕು, ಇದ್ದದ್ದನ್ನು ನಾವು ಸರಿಯಾಗಿ ತಿಳ್ಕೊಳ್ಳೋಲ್ಲ. ಇದ್ದದ್ದನ್ನು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಪ್ರಮಾಣ ಆಯಿತು, ಸರಿಯಾಗಿ ತಿಳ್ಕೊಳ್ದೇ ಇದ್ರೆ ವಿಪರ್ಯಯ ಅಂತಾಯಿತು. ಆದರೆ ಮುಂದಿನ ವೃತ್ತಿಗಳ ಗುಂಪಿದೆಯಲ್ಲ, ಇದರಲ್ಲಿ ವಸ್ತು ಶೂನ್ಯ, ವಸ್ತುವೇ ಇರೋಲ್ಲ, ನಮಗಿದ್ದಾಗ ಕಾಣುತ್ತೆ. ಇದು ವಿಕಲ್ಪ ಅಂತಂದ್ರೆ ಭ್ರಮೆ, ಮೋಹ. ವಸ್ತು ಶೂನ್ಯ ಇಮ್ಯಾಜಿನೇಷನ್ ಅಂತೀವಲ್ಲ, ನಾವು ಏನೋ ಒಂದು ವಸ್ತು, ಓಹೋ ಹೀಗಾಗ್ಬೋದು ಹಾಗಾಗ್ಬೋದು, ಅದಾಗದೇ ಇರಬಹುದು. ಆದರೆ ಮನಸ್ಸಿನಲ್ಲಿ ನಾವು ಯೋಚನೆ ಮಾಡಿಕೊಳ್ತಾ ಇರ್ತೀವಿ, ಇದು ಹಾಗಾಗ್ಬೋದೆ, ಹೀಗಾಗ್ಬೋದೆ, ಒಳ್ಳೇದಾಗ್ಬೋದೆ, ಕೆಟ್ಟದ್ದಾಗ್ಬೋದೆ, ಹೀಗಾದ್ರೆ ಏನು ಹಾಗಾದ್ರೆ, ಇವೆಲ್ಲ ವಿಕಲ್ಪ, ಇಮ್ಯಾಜಿನೇಷನ್ಸ್. ಇದು ಅಂದ್ರೆ ಪ್ರತ್ಯಕ್ಷ ಒಂದು, ವಿಪರ್ಯಯ ಒಂದು, ಇಮ್ಯಾಜಿನೇಷನ್ಸ್, ಈ ವಿಕಲ್ಪ ಮೂರನೇದು. ಆಮೇಲೆ ನಿದ್ರಾ, ಅಂದ್ರೆ ಯಾವ ವೃತ್ತಿಗೂ ಅವಕಾಶ ಇಲ್ಲದೆ ಇರೋ ಹಾಗೆ, ಅಂದ್ರೆ ಬಹಿರ್ಮುಖ ಪ್ರವೃತ್ತಿ ಇಲ್ಲದೆ ಇರೋ ಹಾಗೆ ಚಿತ್ತ ಇರತಕ್ಕಂಥದ್ದು, ಇದು ನಿದ್ರಾ ಅಂತ ಕರೀತಾರೆ. ಈ ನಿದ್ರಾ ಅಂತ ಅನ್ನೋದು ನಾವು ಪ್ರತಿದಿನ ಮಾಡುವ ನಿದ್ರೆಯೂ ಆಗಬಹುದು. ಇದು ಆ ನಿದ್ರೆಯಲ್ಲೂ ಕೂಡ ವಸ್ತು ಶೂನ್ಯ, ವೃತ್ತಿ ಶೂನ್ಯ. ಅಂದ್ರೆ ವೃತ್ತಿಯಿಂದ ಇದ್ರೂ ಕೂಡ ಆ ಬಹಿರ್ಮುಖ ಪ್ರವೃತ್ತಿ ಇಲ್ಲ ಅದಕ್ಕೆ, ಆದ್ರಿಂದ ಅದು ಶೂನ್ಯ ಅಂತಲೇ ಹೇಳಬಹುದು. ಅಂದ್ರೆ ಉಪಚಾರದಿಂದ, ಬೈ ಕರ್ಪ್ಸಿ, ವೃತ್ತಿ ಇಲ್ಲ ಅಂತ ಅಲ್ಲ, ಅಲ್ಲಿ ವೃತ್ತಿ ಇದೆ, ಆದ್ರೆ ಬಹಿರ್ಮುಖವಾದ ವೃತ್ತಿ ಇಲ್ಲ, ಆದ್ರಿಂದ ವೃತ್ತಿ ಶೂನ್ಯ ಅಂತ ಹೇಳಬಹುದು. ಹೀಗೆ ಅದಾದರೂ ಆಗಬಹುದು. ಅಥವಾ ಯಾವುದಾದ್ರೂ ಕಾಲದಲ್ಲಿ ನಾವು ಏನೂ ಆಲೋಚನೆ ಮಾಡದೇನೆ, ಪ್ರಮಾಣವೂ ಇಲ್ಲದೇನೆ, ವಿಕಲ್ಪವೂ ಇಲ್ಲದೇನೆ, ವಿಪರ್ಯವೂ ಇಲ್ಲದೇನೆ ಇದ್ದಂತಹ ಕಾಲದಲ್ಲೂ ನಿದ್ರಾ ಅಂತ ಆಗಬಹುದು. ಯಾಕೆ ಅಂದ್ರೆ ಅದರ ಮುಂದೆ ಹೇಳೋಣ. ಆಮೇಲೆ ಸ್ಮೃತಿ, ಐದನೇದು ಸ್ಮೃತಿ. ಅಂದ್ರೆ ಹಿಂದೆ ಆದದ್ದನ್ನ ಮತ್ತೆ ನೆನಪಿಗೆ ತಂದುಕೊಳ್ಳೋದು, ಅನುಭೂತ ವಿಷಯ ಅಂತಾರೆ. ಅನುಭೂತ, ಹಿಂದೆ ನಮಗೆ ಅನುಭವ ಆಗಿದೆ, ಈಗ ನೆನಪಿಗೆ ಬರ್ತಾ ಇದೆ. ಅದು ಈ ನೆನಪಿಗೆ ಬರ್ತಾ ಇರೋದನ್ನ ನೀವು ಪ್ರಮಾಣ ಅಂತ ಕರೆಯೋಕ್ಕಾಗಲ್ಲ, ವಿಕಲ್ಪ ಅಂತ ಕರೆಯೋಕ್ಕಾಗಲ್ಲ, ಅಥವಾ ವಿಪರ್ಯಯ ಅಂತ ಕರೆಯೋಕ್ಕಾಗಲ್ಲ, ನಿದ್ರಾ ಅಂತ ಕರೆಯೋಕ್ಕಾಗಲ್ಲ. ಅದು ಸ್ಮೃತಿ. ಅಂದ್ರೆ ನಮ್ಮ ಎಲ್ಲಾ ವೃತ್ತಿಗಳನ್ನು ಕೂಡ ಹೀಗೆ ಐದು ವಿಧವಾಗಿ ವಿಭಾಗ ಮಾಡಿ ಅದಕ್ಕೆ ಈ ಗುಂಪು ಅಂತ ಒಂದು ಹೆಸರಿಡಿ. ಇದಕ್ಕೆ ಮೀರಿ ಇನ್ಯಾವುದಿರುತ್ತೆ, ಇರೋದು ಸಾಧ್ಯ ಇಲ್ಲ. ಬೇರೆ ಏನು ವೃತ್ತಿ ಇದ್ರೂ ಕೂಡ ಈ ಐದರಲ್ಲಿ ಸೇರ್ಕೊಳ್ಬೇಕು. ಆದ್ರಿಂದ ತಿಳುವಳಿಕೆಯ ದೃಷ್ಟಿಯಿಂದ ಹೀಗೆಲ್ಲೂ ವಿಭಾಗ ಮಾಡಿಲ್ಲ. ಯಾರು ವೃತ್ತಿಗಳು ತಿಳ್ಕೊಳ್ಳೋದು, ಇದು ವಿಪರ್ಯಯ, ಯಾರು ವೃತ್ತಿಗಳು ಹೀಗೆ ಆಬ್ಜೆಕ್ಟಿವ್ ಆಗಿರೋಲ್ಲ. ಆದ್ರೆ ನಮ್ಮ ತಿಳುವಳಿಕೆಗೋಸ್ಕರ ನಾವು ಹೀಗೆ 5 ವಿಭಾಗಗಳನ್ನು ಮಾಡಿಕೊಂಡಿದ್ದೀವಿ. ಈ 5 ವೃತ್ತಿಗಳು ಕ್ಲಿಷ್ಟ ಅಕ್ಲಿಷ್ಟ. ಆ ಹಿಂದಿನ ಸೂತ್ರದಲ್ಲಿ ಹೇಳಿದ್ರಲ್ಲ, ವೃತ್ತಯ ಪಂಚತಯ್ಯ, ಕ್ಲಿಷ್ಟ ಅಕ್ಲಿಷ್ಟ. ಮುಂದಿನ ಸೂತ್ರ ಏನ್ ಹೇಳುತ್ತೆ, ಆ ಪಂಚತಯ್ಯ ಅಂತ ಎಕ್ಸ್ಪ್ಲೈನ್ ಮಾಡುತ್ತೆ ಅಷ್ಟೇ. 5 ವಿಧವಾಗಿ, 5 ಬಗೆಗಳಲ್ಲಿ, 5 ಗುಂಪುಗಳಲ್ಲಿ. 5 ಗುಂಪು ಅಂದ್ರೆ ಏನು ಅಂದ್ರೆ ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ, ಸ್ಮೃತಯ ಅಂತ. ಅದಕ್ಕೆ ಅನುವಾದವಾಗಿ ಮುಂದಿನ ಸೂತ್ರ ಅಷ್ಟೇ. ಆದರೆ ಈ ಕ್ಲಿಷ್ಟ ಅಕ್ಲಿಷ್ಟ ಅಂತಿದೆಯಲ್ಲ, ಅಂದ್ರೆ ಇದರಲ್ಲಿ ಯಾರಿಗೆ ಯೋಗ ಅನುಕೂಲವಾಗುತ್ತೆ, ಯಾರಿಗೆ ಯೋಗ ಸಾಧ್ಯವಾಗಲ್ಲ ಅಂತನ್ನೋ ಮಾತಿಗೆ ಮೂಢ, ಕ್ಷಿಪ್ತ ಎರಡೂ ಚಿತ್ತವೃತ್ತಿಗಳಿರೋರಿಗೆ, ಅಂದ್ರೆ ಯಾರಲ್ಲಿ ತಮಸ್ಸೆ ಹೆಚ್ಚಾಗಿದೆಯೋ,
ಯಾರಲ್ಲಿ ರಜಸ್ಸು ಹೆಚ್ಚಾಗಿದೆಯೋ ಇವರಿಗೆ ಯೋಗ ಅಂತ ಅನ್ನೋದು ಸಾಧ್ಯ ಇಲ್ಲ. ಆದರೆ ಯಾರಲ್ಲಿ ಒಂದೊಂದು ಸಾರ್ತಿಯಾದರೂ ಸತ್ವ ಮೇಲೆ ಬರುತ್ತೋ, ಅಥವಾ ಇಲ್ಲಿ ಮೂಢ, ಈ ಕ್ಷಿಪ್ತ, ಈ ಕಾಳ ಚಿತ್ಕ ಅಂತ ಹೇಳ್ತಾರೆ, ಆವಾಗ ಆಗೋದು, ಇಂಥದ್ದಾಗೋದಿದ್ರೆ ಅವರಿಗೆ ಯೋಗ ಅಂತ ಅನ್ನೋದು ಸಾಧ್ಯ. ಇದು ಯಾಕೆ ಅನ್ನೋದನ್ನ ಈ ಕ್ಲಿಷ್ಟ ಅಕ್ಲಿಷ್ಟದಲ್ಲಿ ಹೇಳ್ತಾರೆ. ಈ ಕ್ಲಿಷ್ಟ ಎಲ್ಲ ವೃತ್ತಿಗಳು ಕೂಡ ಕ್ಲೇಶವನ್ನು ಕೊಡತಕ್ಕವೆ. ವೃತ್ತಿಗಳು ಕ್ಲೇಶವನ್ನು ಕೊಡದೇ ಇದ್ರೆ ವೃತ್ತಿ ನಿರೋಧ ಅಂತ ಮಾಡುವ ಅಗತ್ಯವೇ ಇಲ್ಲ. ಆದ್ದರಿಂದ ಎಲ್ಲಾ ವೃತ್ತಿಗಳನ್ನು ನಾವು ಈ 2 ಮೇಜರ್ ಟೈಪ್ಸ್ ಅಂತ ವಿಭಾಗ ಮಾಡಿಕೊಳ್ಬಹುದು. ಕ್ಲಿಷ್ಟ ಅಕ್ಲಿಷ್ಟ. ಕೆಲವು ನೇರವಾಗಿ ಕ್ಲೇಶಕ್ಕೆ ಕಾರಣವಾಗುವಂತಹದ್ದು, ಕೆಲವು ಆಗುವಂತಹದ್ದಲ್ಲ. ಅಂದ್ರೆ ಈ ವೃತ್ತಿಗಳ ಸಾತತ್ಯ ಅಂದ್ರೆ ಒಂದರಿಂದ ಒಂದು ಸಕ್ಸೆಷನ್ ಅಂತಾರಲ್ಲ, ಒಂದಾದ್ಮೇಲೆ ಒಂದು ಹೋಗ್ತಾನೇ ಇರುತ್ತಲ್ಲ. ಇದು ಹೋಗ್ತಾನೇ ಇದ್ದಾಗ ಕ್ಲಿಷ್ಟವಾದ ವೃತ್ತಿಗಳು 2 ಇತ್ತು ಅಂತನ್ನಿ, ನಡುವೆ ಒಂದು ಅಕ್ಲಿಷ್ಟವಾದ ವೃತ್ತಿ ಇರುತ್ತೆ. ಕೆಟ್ಟ ಕೆಲಸ ಮಾಡೋನು ಕೂಡ ಹಿಂದಿನಗಳಿಗೆ ಕೆಟ್ಟ ಕೆಲಸ ಮಾಡ್ತಾನೆ, ಮುಂದಿನಗಳಿಗೆ ಕೆಟ್ಟ ಕೆಲಸ ಮಾಡ್ತಾನೆ, ನಡುವೆ ಒಂದು ಸ್ವಲ್ಪ ಒಳ್ಳೆತನ ಅವನಿಗಿರುತ್ತೆ. ಯಾರು ಪೂರ್ತಿ ಒಳ್ಳೆಯವರಲ್ಲ, ಯಾರು ಪೂರ್ತಿ ಕೆಟ್ಟವರಲ್ಲ, ನಡುವೆ ಒಂದು ಸ್ವಲ್ಪ ಇದು ಬರ್ತಾನೆ ಇರುತ್ತೆ. ಇದು ಅಂತರೇ ಅಕ್ಲಿಷ್ಟ. 2 ಕ್ಲಿಷ್ಟವಾದ ವೃತ್ತಿಗಳ ನಡುವೆ ಒಂದು ಅಕ್ಲಿಷ್ಟವಾದ ವೃತ್ತಿ ಅಂತ ಇರುತ್ತೆ. ಅಂದ್ರೆ ಇವ ರಜಸ್ ಏನೇನೋ ಕೆಲಸ ಮಾಡ್ತಾನೆ, ಒಂದು ಕಡೆಗೆ ಸುಮ್ಮನೆ ಕೂತ್ಕೊಳ್ತಾನೆ. ಆ ಸತ್ವ ಮೇಲೆ ಬರುತ್ತೆ. ಆದ್ದರಿಂದ ಈ ಕ್ಲಿಷ್ಟ ಅಕ್ಲಿಷ್ಟ ಅಂತ ಎಲ್ಲಾ ವೃತ್ತಿಗಳಲ್ಲೂ ಕೂಡ ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ, ಸ್ಮೃತಿ, ಇದು ಎಲ್ಲದರಲ್ಲಿಯೂ ಕೂಡ ಕ್ಲಿಷ್ಟ ಅಕ್ಲಿಷ್ಟ ಅಂತ ಇದ್ದೇ ಇರುತ್ತೆ. ನಾವು ಈ ಅಕ್ಲಿಷ್ಟ ಅಂತನ್ನೋದು ಯಾವ್ಯಾವ್ದಿದೆ ಇದನ್ನ ಆರಿಸಿ ಅದಕ್ಕೆ ಪ್ರೋದ್ಬಲವಾಗಿ ನಿಂತರೆ ಅಕ್ಲಿಷ್ಟ ನಿರೋಧವ್ಯ. ಈ ಅಕ್ಲಿಷ್ಟವಾದದ್ದು ತಾನೇ ನಿರೋಧವಾಗುತ್ತೆ. ಆದ್ದರಿಂದ ಇಲ್ಲಿ ಯೋಗದಲ್ಲಿ ನಾವು ಮಾಡಬೇಕಾದ ಕೆಲಸ ಏನು, ಯಾವುದು ಕ್ಲಿಷ್ಟ ಯಾವುದು ಅಕ್ಲಿಷ್ಟ ಅಂತ ಪರಿಶೀಲನೆ ಮಾಡಿಕೊಳ್ಳಬೇಕಾದದ್ದು. ಪರಿಶೀಲನೆ ಮಾಡಿಕೊಳ್ಳೋದನ್ನ ಇವರು ಆತ್ಮ ಪರಾಮರ್ಶ ಅಂತ ಕರೀತಾರೆ, ಸೆಲ್ಫ್ ಎಕ್ಸಾಮಿನೇಷನ್. ಇವು ತನ್ನಲ್ಲಿ ತಾನು ನೋಡಿಕೊಂಡು ನನಗೆ ಯಾವ್ಯಾವ ವೃತ್ತಿಗಳು ಬರ್ತಾ ಇದೆ, ಇದು ಏನು ಅಕ್ಲಿಷ್ಟವೋ ಕ್ಲಿಷ್ಟವೋ, ಇದರಿಂದ ಏನು ಕ್ಲೇಶ, ಇದನ್ನು ಪರಾಮರ್ಶ ಅಂದ್ರೆ ಡೀಟೇಲ್ಡ್ ಎಕ್ಸಾಮಿನೇಷನ್. ಆದ್ರಿಂದ ಯೋಗಶಾಸ್ತ್ರದಲ್ಲಿ ಈ ಸೆಲ್ಫ್ ಎಕ್ಸಾಮಿನೇಷನ್ ಆರ್ ಇಂಟ್ರಾಸ್ಪೆಕ್ಷನ್ ಇದು ಮುಖ್ಯವಾಗಿ ಬರತಕ್ಕಂತಹದ್ದು. ಇದು ಸ್ಪಷ್ಟವಾಗಿ ಯಾವ ಸೂತ್ರದಲ್ಲಿ ಹೇಳದೇ ಇದ್ರೂ ಕೂಡ ಕ್ಲಿಷ್ಟಾಹ ಅಕ್ಲಿಷ್ಟಾಹ ಅಂತನ್ನೋ ಮಾತಿನಲ್ಲಿ ನಾವು ಇದು ಯಾವುದು ಕ್ಲಿಷ್ಟ ಯಾವುದು ಅಕ್ಲಿಷ್ಟ ಅಂತ ಪರಾಮರ್ಶೆ ಮಾಡತಕ್ಕದ್ದು. ಅಕ್ಲಿಷ್ಟವಾದದ್ದನ್ನು ನಿರೋಧ ಮಾಡು, ಅಥವಾ 2 ಅಕ್ಲಿಷ್ಟವಾದ ವೃತ್ತಿಗಳ ನಡುವೆ ಒಂದು ಅಕ್ಲಿಷ್ಟವಾದದ್ದು ಇದ್ರೆ ಅದನ್ನ ನಾವು ಗಮನಿಸು. ಅಂದ್ರೆ ಸತ್ವಪ್ರಮುಖವಾಗಿ ಯೋಗ ನಡೆಯಬೇಕು ಅಂತನ್ನೋದು ಮುಖ್ಯ. ಇನ್ನು ಮುಂದೆ ಈ ಪ್ರಮಾಣ, ವಿಪರ್ಯಯ, ನಿದ್ರಾ, ಸ್ಮೃತಿ ಇದೆಲ್ಲಕ್ಕೂ ಡಿಫೈನ್ ಮಾಡ್ಕೊಂಡು ಹೋಗ್ತಾರೆ. ಒಂದೊಂದು ಕೂಡ ಅಭ್ಯಾಸ ಅಂದ್ರೆ ಏನು, ವೈರಾಗ್ಯ, ಪ್ರಮಾಣ ಅಂದ್ರೆ ಏನು, ವಿಪರ್ಯಯ ಅಂದ್ರೆ ಏನು, ವಿಕಲ್ಪ, ಒಂದೊಂದು 5ಕ್ಕೆ 5 ಸೂತ್ರಗಳಿದೆ. ಈ 5 ಸೂತ್ರಗಳಾದ ಮೇಲೆ ಇದನ್ನು ನಿರೋಧ ಮಾಡೋದು ಹೇಗೆ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ ಅಂತ ಸೂತ್ರ. ಎಷ್ಟನೇದೋ 12ನೇ ಸೂತ್ರ. ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ. ಎಷ್ಟಾಯ್ತು? ಆಯ್ತಾ?